ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸ ಗ್ರಾಮ ವ್ಯಾಪ್ತಿಗೆ ಬರುವ ಕಲ್ಮಕ್ಕಿ ಕುಕ್ಕೋಡು ಗ್ರಾಮದಲ್ಲಿ ಒಂದು ಸಂಜೆ 4:15 ಹೊತ್ತಿಗೆ ಒಂದು ಘಟನೆ ನಡೆದೋಯ್ತು. ಯಾಕಂದರೆ ಹೇಳಿದರೆ ಒಂದು ಪುಟ್ಟ ಕುಟುಂಬ ಏನೋ ಒಂದು ಶೀಟ್ ಹಾಕ್ಕೊಂಡು ಒಂದು ಮನೆ ಥರ ಒಂದು ನಿರ್ಮಾಣ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವ ಶಶಿಕಲಾ ಎಂಬುವರ ಮನೆಗೆ ಆಕಸ್ಮಿಕವಾಗಿ ಒಂದು ಬೆಂಕಿ ಕಾಣಿಸಿಕೊಂಡಿತ್ತು. ಹಾಗೆಯೇ ಅದು ವಿಷಯ ತಿಳಿದ ಕೂಡಲೇ ಸ್ಥಳೀಯರು ಮತ್ತು ಕಳಸ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳು, ಪೊಲೀಸ್ನವರು ಎಲ್ಲರೂ ಕೂಡ ಬಂದು ಆ ಬೆಂಕಿ ಕೆಡಿಸೋ ಕೆಲಸ ಮಾಡ್ತಾಯಿದ್ರು. ಆದರೂ ಅದರಲ್ಲಿದ್ದ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಅಕ್ಕಿಗಳು, ಪಾತ್ರೆಗಳು, ಗ್ಯಾಸ್ ಅಂಡೆಗಳು ಯಾವುದು ನೋಡೋಕ್ಕಾಗಲ್ಲ. ಯಾಕೆ ಫುಲ್ಲು ಸುಟ್ಟು ಕರಗಲಾಗಿದೆ. ಇಲ್ಲಿ ಸುಮಾರು 10-15 ವರ್ಷಗಳಿಂದ ಜೀವನ ಸಾಗಿಸ್ತಾ ಇದ್ದಾರೆ ಈ ಗ್ರಾಮದಲ್ಲಿ. ಯಾಕಂದರೆ ಕೆಲವೊಂದು ಸೈಟ್ಗಳು ಸಿಗಲಿಲ್ಲ ಅಂತೇಳಿ ಅವರಾಗೆ ಒಂದು ಖುದ್ದು ಶೀಟ್ಗಳನ್ನೆಲ್ಲ ಮಾಡಿಕೊಂಡು ಕೆಲವರಿಗೆ ಹಕ್ಕುಪತ್ರ ಕೂಡ ನೀಡಿದೆ ಈ ಸರ್ಕಾರ ಬಂದ ಮೇಲೆ. ಅದೇ ರೀತಿ ಒಂದು ಲೇಔಟ್ ಮಾಡಲಿಕ್ಕೆ ಮೇಲ್ಭಾಗದಲ್ಲಿ ಕೂಡ ಒಂದು ಗ್ರೌಂಡ್ ಥರ ಮಾಡಿಕೊಂಡು ಅದಕ್ಕೆ ಕಲ್ಲುಗಳನ್ನೆಲ್ಲ ಹಾಕಿ ಒಂದು ಗುರುತನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೂ ಸರ್ಕಾರ ಈ ಬಡ ಕುಟುಂಬಗಳಿಗೆ ಇಂಥ ಘಟನೆ ಆಗಬಾರ್ದು. ಏನಾದರೂ ಆ ಮನೆಯಲ್ಲಿ ಯಾರಾದರೂ ವಾಸ ಮಾಡ್ತಿದ್ರೆ ಅವರ ಪರಿಸ್ಥಿತಿ ಏನಾಗ್ಬೋದು. ಆ ಗ್ಯಾಸ್ ಎಲ್ಲರೂ ಬ್ಲಾಸ್ಟ್ ಆಗಿದ್ರೆ ಈ ಸುತ್ತಮುತ್ತ ಎಷ್ಟು ಮನೆಗಳಿದ್ದಾವೆ ಎಲ್ಲ ಸುಟ್ಟು ಹೋಗ್ತಾ ಇದ್ವು. ಆದರೆ ಇಲ್ಲಿ ಸ್ಥಳಕ್ಕೆ ಇವಾಗ ಎಲ್ಲ ಜನರೆಲ್ಲ ಅಧಿಕಾರಿಗಳ ಗಮನ ತಂದಾಗ ಕೂಡಲೇ ಅವರು ಎಚ್ಚೆತ್ತುಕೊಂಡು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಇನ್ನು ನೋಡುವ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೂ ತರ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಪಾಪ ಆ ಪುಟ್ಟ ಕುಟುಂಬ ಎಲ್ಲಿ ಜೀವನ ಸಾಗಿಸ್ಬೇಕಂತಲೇ ತುಂಬ ನೊಂದ್ಕೊಳ್ತಾ ಇದ್ದಾರೆ. ಅವರು ದಿನನಿತ್ಯ ಒಂದು ಹೋಟೆಲಲ್ಲಿ ಕೆಲಸ ಮಾಡುವ ಒಬ್ಬ ಮಹಿಳೆ, ದಿನಕೂಲಿ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ. ದಯವಿಟ್ಟು ಈ ಸರ್ಕಾರ ಕೂಡಲೇ ಈ ಗ್ರಾಮದ ಜನರಿಗೆ ಏನೆಲ್ಲ ಮಾಡಬೇಕು ಅದನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ನಮ್ಮ ನ್ಯೂಸ್ ಕರ್ನಾಟಕದ ಮೂಲಕ ನಾವು ನಿಮ್ಮ ಎಷ್ಟೊತ್ತಿಗೆ ನಡೆದಿರೋದು ಸರ್ ಘಟನೆ? ಒಂದು 4-4:15 ಅಂತ ಹೇಳ್ತಾ ಇದ್ದಾರೆ. ಅವರು ಪಾಪ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಕೆಲ್ಸಕ್ಕೆ ಹೋಗಿ ಬರುವಾಗ ಈ ಪರಿಸ್ಥಿತಿ ಆಗಿದೆ. ಹೆಣ್ಣಂಗ್ಸು ಒಬ್ಬರೇ ಇರೋದು, ಮತ್ತು ಮಗ ಓದ್ತಾ ಇದ್ದಾನೆ ಪಾಪ, ಚಿಕ್ಕ ಹುಡುಗ. ಏನೋ ಒಂದು ಕಷ್ಟಪಟ್ಟು ಏನೋ ಮಾಡ್ತಾಯಿದ್ರು ಪಾಪ. ಈ ರೀತಿ ಆಗಿದೆ. ಈಗ ಏನು ದಿಕ್ಕಿಲ್ಲ ಅವರಿಗೆ. ಯಾಕಂದರೆ ಏನಾರು ಬೇರೆ ಏನಾರು ಬಂದರೆ ಪರವಾಗಿಲ್ಲ, ಇಲ್ಲಾಂದರೆ ಏನು ದಿಕ್ಕಿಲ್ಲ ಅವರಿಗೆ. ಹಾಗಾಗಿ ಯಾಕಂದರೆ ಈಗ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಎಲ್ಲ ಸ್ಥಳೀಯರೆಲ್ಲ ಸೇರಿಕೊಂಡು, ಹೌದು, ಸ್ಥಳೀಯರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಈಗ ಒಂದು ಆರಿಸಿದ್ದಾರೆ. ಎಲ್ಲರೂ ನಾವು ಬರೋಕ್ಕಿಂತ ಮೊದಲು ಪಾಪ ಎಲ್ಲ ಆರಿಸಿ ಇದು ಮಾಡಿದ್ದಾರೆ. ಈಗ ಅಧಿಕಾರಿಗಳು ಈ ವಿಷಯ ತಿಳಿದು ಕೂಡಲೇ ಅಧಿಕಾರಿಗಳು ಯಾರಾದ್ರು ಸ್ಪಾಟ್ಗೆಲ್ಲರೂ ಪೊಲೀಸ್ನವ್ರು ಬಂದಿದ್ದರು, ಬೇರೆ ಯಾರು ಬರಲಿಲ್ಲ. ಇನ್ನು ಏನು ಬರ್ತಾರೆ ಏನೋ ಗೊತ್ತಿಲ್ಲ. ತಹಸೀಲ್ದಾರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕನ್ಫರ್ಮ್ ಮಾಡಿದಾಗ ಏನಾಗುತ್ತೆ ಗೊತ್ತಿಲ್ಲ. ಹೆಣ್ಣು ಹೆಂಗಸಿರೋದು ಈಗ ಅಕ್ಕಪಕ್ಕದಲ್ಲಿ ತುಂಬ ಮನೆಗಳಿದೆ, ಇದೇ ಥರ ಶೆಡ್ ಹಾಕ್ಕೊಂಡು ಕೂತಿದ್ದಾರೆ. ಅವರಿಗೂ ಎಲ್ಲದಕ್ಕೂ ಅನುಕೂಲ ಆಗಬೇಕು ಪಾಪ. ಈಗ ಶೆಡ್ ಹಾಕಿ ನೋಡಿ, ಈಗ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟು ಮನೆಗಳಿದೆ ಸರ್ ಇಲ್ಲಿ ಇದೇ ಥರ? ಇಲ್ಲಿ ಮೇಲ್ಗಡೆಗೆ ಒಂದು 25 ಮನೆ ಇದೆ. ಎಲ್ಲ ಶೆಡ್ ಹಾಕೊಂಡು 15-20 ಮನೆ ಇದೆ. ಶೆಡ್ ಹಾಕೊಂಡೆ ಕೂತಿರೋದು. ಒಂದು ನೆಲೆಗೋಸ್ಕರ ಕೂತಿದ್ದಾರೆ. ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಹಿಂದೆ ಸ್ಯಾಂಕ್ಷನ್ ಮಾಡಿದ್ದೆ ಜಾಗ ಇದೆ. ಕುಮಾರಸ್ವಾಮಿ ಅವರು ಇರುವಾಗ ಸ್ಯಾಂಕ್ಷನ್ ಮಾಡಿದ್ದೆ ಜಾಗ ಇದೆ. 3.5 ಎಕರೆ 6 ಎಕರೆ ಒಟ್ಟು. ಈಗ ಕ್ಷೇತ್ರದ ಶಾಸಕರು ಕೂಡ ಅವತ್ತೊಂದ್ಸಲ ಹೇಳಿದ್ದಾರೆ ಲೇಔಟ್ ಮಾಡ್ಲಿಕ್ಕೆಲ್ಲ ರೆಡಿ ಮಾಡ್ತಾ ಇದೀವಿ. ಲೇಔಟ್ ಮಾಡಕ್ಕೆ ಕೊಟ್ಟಿದೆ ಅಂದರೆ ಕುಮಾರಸ್ವಾಮಿ ಇದ್ದಾಗ ಬಿಜೆಪಿ ಗೌರ್ಮೆಂಟ್ ಇರುವಾಗ ಆಗಿತ್ತು. 6 ಎಕರೆ ಸ್ಯಾಂಕ್ಷನ್ ಆಗಿದೆ. ಈಗ ಒಂದು 72 ಸೈಟ್ ಕೊಟ್ಟಿದ್ದಾರೆ. ಇನ್ನೂ ಕೊಡ್ಲಿಕ್ಕೆ ಬಾಕಿ ಉಂಟು. ಟೋಟಲ್ ಒಂದು 250 ಮನೆ ಆಗಬೇಕು. ಅದಕ್ಕೆ ಕೆಲವರಿಗೆ ಮಾತ್ರ ಒಂದು ಹಕ್ಕುಪತ್ರ ನೀಡಿದ್ದಾರೆ. ಹೌದು, ಕೆಲವರಿಗೆ ಹಕ್ಕುಪತ್ರ ನೀಡಿದ್ದಾರೆ, ಕೆಲವರಿಗೆ ನೀಡಲಿಲ್ಲ. ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಮತ್ತು ಸರ್ಕಾರ ಈ ಬಡವರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿ ಏನಾರು ಒಂದು ವ್ಯವಸ್ಥೆ ಆಗಂಗೆ ಮಾಡಿಕೊಟ್ರೆ ಒಳ್ಳೆಯದು ಅಂತ ನಾವು ನಮ್ಮ ಒಂದು ಅಭಿಲಾಷೆ. ಏನು ಮಾಡ್ತಾರೆ ಗೊತ್ತಿಲ್ಲ, ನೋಡಬೇಕು. ಈಗ ಈ ಮಹಿಳೆಯವರಿಗೆ ಈಗ ಕೂರ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಏನಾದ್ರು ಮಾಡ್ತೀನಿ ಅಂತ ಮಾಡಲಿಲ್ಲ. ಇನ್ನು ಯಾರು ಮಾಡಬೇಕಲ್ಲ, ಯಾರು ಈಗ ನಾವು ಲೋಕಲ್ ಅವ್ರು ಸೇರಿ ಯಾರಾದರೂ ಜನ ಅವರು ಸೇರಿ ಮಾಡಬೇಕೀಗ ಮಾಡಿಕೊಡ್ತೀವಿ. ಬಟ್ ಅದಕ್ಕೆ ಗೌರ್ಮೆಂಟು ಒಂದು ಸ್ವಲ್ಪ
ಏನಾದರೂ ಒಂದು ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಯಾಕಂದರೆ ತುಂಬ ನೋಡಿ ಗ್ಯಾಸ್ ಇಲ್ಲ, ಗಾಡ್ರೇಜ್ ಇಲ್ಲ, ಅವ್ರದ್ದು ರೆಕಾರ್ಡ್ಸ್ ಯಾವುದೂ ಇಲ್ಲ, ಎಲ್ಲ ಹೋಗಿದೆ. ಆಧಾರ್ ಕಾರ್ಡು ಏನೂ ಇಲ್ಲ ಅವ್ರದ್ದು. ಗ್ಯಾಸ್ ಇತ್ತು, ಏನೂ ಇಲ್ಲ, ಕರೆಂಟ್ ಇರಲಿಲ್ಲ. ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಪಾಪ ಬದುಕ್ತಾ ಇದ್ದರು. ನಿಮ್ಮ ಹೆಸರು? ತಾಲೂಕಿನ ಕಲ್ಲಾಟಗುಡ್ಡದ ಶಶಿಕಲಾ ಕುಕ್ಕೋಡು ಗ್ರಾಮದ ಶಶಿಕಲಾ ಅನ್ನೋರ ಮನೆಗೆ ಇವಾಗ ಸಂಜೆ ಹೊತ್ತಿಗೆ ಬೆಂಕಿ ಬಿದ್ದಿದೆ. ಏನು ಉಳಿದಿಲ್ಲ ಅಂತ ಹೇಳಿದರೆ ಅವರು ಒಬ್ಬರೇ ಇದ್ದಿದ್ದು. ಮಗ ಕಾಲೇಜಿಗೆ ಹೋಗಿದ್ದಾರೆ, ಹೊರಗಡೆ ಇರೋದ್ರಿಂದ ತಾಯಿ ಒಬ್ಬರೇ ಈ ಗುಡಿಸಿನಲ್ಲಿ ವಾಸವಾಗಿದ್ದಾರೆ. ಅವ್ರ ಮನೆ ಬೆಂಕಿ ಅದು ಹೇಗೆ ಅಚಾನಕ್ಕಾಗಿ ಬಿದ್ದು ಗೊತ್ತಾಗಲಿಲ್ಲ. ನಾವು ಬರಬೇಕಾದ್ರೆ ಎಲ್ಲ ಸ್ಥಳೀಯರೆಲ್ಲ ಸೇರಿ ಬೆಂಕಿ ಹಾಕಿದ್ದಾರೆ. ನಮಗೆ ಗೊತ್ತಾದ ತಕ್ಷಣ ನಾವು ಶೌರ್ಯ ತಂಡದವರು ಊರವರೆಲ್ಲ ಇಲ್ಲಿ ಸೇರಿದ್ದೀವಿ. ಆದರೆ ಬಂದಾಗ ಏನು ಉಳಿದಿಲ್ಲ, ಎಲ್ಲ ನಾಶವಾಗಿ ಹೋಗಿದೆ. ನಾವು ಏನಾದರೂ ನಮ್ಮ ಯೋಜನೆಯ ಮೇಲಧಿಕಾರಿಗಳಿಗೆ ನಾವು ತಿಳಿಸ್ತೀವಿ ಇವರ ಪರಿಸ್ಥಿತಿಯನ್ನು, ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ ಏನೋ ನಾವು ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ಇದಕ್ಕೆ ಗ್ರಾಮ ಪಂಚಾಯತಿಯವರು, ಸರ್ಕಾರದವರು ಈ ಒಂದು ಬಡ ಕುಟುಂಬಕ್ಕೆ ಏನಾದರೂ ಸಹಾಯ, ತುರ್ತು ಸೇವೆ, ಆ ಮಹಿಳೆ ವಾಸ ಮಾಡಲಿಕ್ಕೆ ಈ ಒಂದು ತುರ್ತಾಗಿ ಏನಾದರೂ ಒಂದು ಪಂಚಾಯತಿ ವತಿಯಿಂದ ಮಾಡಿಕೊಡ್ಬೇಕು ಅಂತೇಳಿ ನಾನು ಗ್ರಾಮ ಪಂಚಾಯತಿ ಹಾಗೂ ಈ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ, ಎಷ್ಟೊತ್ತಿಗೆ ಆಗಿರೋದು ಈ ಘಟನೆ, ಏನಾದ್ರು ಗೊತ್ತಿತ್ತಾ? ಇದೊಂದು 4:45 ನೀವು ಇರ್ಲಿಲ್ವಾ? ನಾನು ಇರಲಿಲ್ಲ, ಅದು ಕೆಲಸಕ್ಕೆ ಹೋಗಿದ್ದೆ. ಯಾರು ನೋಡಿ ಹೇಳಿದ್ದು? ಪವಿತ್ರ, ಇಲ್ಲಿ ಅವ್ರ ಸ್ಥಳೀಯರು ಹೇಳಿದ? ಪಕ್ಕದ ಮನೆ. ಏನೆಲ್ಲ ಸುಟ್ಟೋಗಿದೆ? ಎಲ್ಲ ಸುಟ್ಟೋಗಿದೆ. ಮನೆಯಲ್ಲಿ ಯಾರು ಇರಲಿಲ್ಲ? ಯಾರು ಇರಲಿಲ್ಲ, ನೀವೊಬ್ಬರೇ? ನಾನು ಒಬ್ಬರೇ. ಈಗ ನಿಮಗೆ ಸೈಟ್ ಎಲ್ಲ ಗೌರ್ಮೆಂಟಿಂದ ಏನೋ ಸೈಟ್ ಸ್ಯಾಂಕ್ಷನ್ ಆಗಿದೆಯಾ? ಆಗಿಲ್ಲ. ಸುಮ್ಮನೆ ಶೀಟಿನ ಮಾಡಲ್ಲಿ ಜೀವನ ಮಾಡ್ತಾ ಇದ್ರಿ, ಟೆಂಟ್ ಹಾಕೊಂಡು? ಕೇಳಿ ನಾನು ಕೂತಿದ್ದು, ಅವಾಗ ಇಲ್ಲೇ ಕಾಟಿಪುರತ್ತಿಗೆಲ್ಲ ಆಗುತ್ತೆ ಅಂತ ಎಲ್ಲ ಇದು ಸರ್ವೆ ಮಾಡಿದ್ದಾರೆ ಅಲ್ಲಿ ಫಸ್ಟಿಗೆ. ಆಮೇಲೆ ಇಲ್ಲಿಗೆ ಇದಾಗಿಲ್ಲ, ಪಾತ್ರೆ ಕಟ್ಕಟ್ಟ ಅದ್ರ ಮೇಲೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ. ಏನಿಲ್ಲ, ಎಲ್ಲ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಯಾವುದೂ ಇಲ್ಲ. ಇದರಲ್ಲಿ ಬೇರೆ ಏನಾರು ಇತ್ತಾ? ಚಿನ್ನ ಏನಾರು ಇತ್ತಾ? ಹಣ ಇಟ್ಟಿದ್ರಿ? 10,000 ಇತ್ತು. ಎಷ್ಟು ವರ್ಷದಿಂದ ಇದ್ದೀರಾ? ಹೇಗೆ ಬೆಂಕಿ ಆಗಿಬಿಟ್ಟು ನಿಮ್ಮೆಲ್ಲ ಇಲ್ಲ, ಅಲ್ಲಿ ಕೆಲಸಕ್ಕೆ ಹೋಗಿದ್ದೆ ನಾನು, ಹೋಟ್ಲಿಗೆ ಹೋಗಿದ್ದೆ. ನಿಮಗೆ ಗೊತ್ತಾಯಿತು? ಮತ್ತೆ ಅವರು ಪಕ್ಕದ ಮನೆಗೆ ಹೇಳಿದ್ರು. ನೀವು ಇಲ್ಲ, ಮತ್ತೆ ಯಾರು ಇಲ್ಲದೆ ಇದ್ದಾಗ ಬೆಂಕಿ ಬಿಡೋದಕ್ಕೆ ಕನೆಕ್ಷನ್ ಇತ್ತಾ? ಕರೆಂಟ್ ಇಲ್ಲ, ಸೋಲಾರ್ ಇತ್ತು, ಮತ್ತೆ ಗ್ಯಾಸ್ ಇತ್ತು. ಮತ್ತೆ ಅದು ಹೆಂಗೆ ಬಿತ್ತಿದೆ ಅಂತ ಗೊತ್ತಿಲ್ಲ ನನಗೆ. ನಿಮ್ದು ಮೂಲ ಇಲ್ಲಿ 10 ವರ್ಷದಿಂದ ಇಲ್ಲಿದ್ದೀರಾ? ಮುಂಚೆ ಎಲ್ಲಿದ್ರಿ? ಮೊದಲು ಇಲ್ಲಿ ಮ್ಯಾಂಚೂರಲ್ಲಿದ್ದೆ, ಮತ್ತೆ ಬಾಡಿಗೆ ರೂಮಲ್ಲಿದ್ದೆ. ಇವತ್ತು ಅಲ್ಲಿ ಹೋಟ್ಲಿಗೆ ಹೋಗಿದ್ದೆ, ರಜೆ ಮಾಡಿದ್ದು, ಟೋಟಲ್ ಹೋಗಿದ್ದೆ. ಇದ್ರದ್ದು ಸೋಲಾರ್ ಆದರೆ ಅಲ್ಲಿ ತಾಲೂಕು ಆಫೀಸರ್ ತಹಸೀಲ್ದಾರ್ ಇರ್ತಾರೆ. ಪಂಚಾಯತ್ನಿಂದ ದಾಖಲಾತಿ ರೆವಿನ್ಯೂದಲ್ಲಿ ತಹಸೀಲ್ದಾರ್ ಹತ್ರ ಮಾತಾಡೋದು. ಮಾನಸಿಕವಾಗಿ ಗಟ್ಟಿಯಾಗಿ ಇನ್ನು ಯಾರು ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳಿ ಇಲ್ಲಿಂದ ಸಿಗುತ್ತೆ ಹೋದ್ರೆ ಫಸ್ಟ್ ಕೊಡ್ತಾರೆ, ತುಂಬಿಸ್ಕೊಂಡು 15 ಕೊಡ್ತಾರೆ, ಬೇರೆ ಕೊಡ್ತಾರೆ. ಏನಾಗಿದೆ ಅಂತ ಗೊತ್ತಾದ್ರೆ ಅವಾಗಲೇ ಬೆಂಕಿ ಆಗುತ್ತೆ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.